ಹಲೋ ಗೈಸ್, ನನ್ನ ಹೆಸರು ಸಚಿನ್ ಅಂತ. ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಇವತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ಏನೇನು ಹಾಕಬೇಕು ಅದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಸೊ ಒಂದೊಂದಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಏನೇನು ಬೇಕಿದೆ ಇನ್ಫಾರ್ಮೇಷನು ಅದನ್ನೆಲ್ಲ ಶೇರ್ ಮಾಡ್ತೀನಿ, ಓಕೆನಾ. ಸೊ ಎಲ್ಲ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಬಿಸ್ನೆಸ್ ಪರ್ಪಸ್ ಇದೆ, ಓಕೆನಾ. ಸೊ ಇದರಲ್ಲಿ ಅಂದರೆ ನಾನು ಸೇಲ್ಸ್ ಸ್ಟ್ರಾಟಜೀಸ್ ಬಗ್ಗೆ ಹೇಳ್ತೀನಿ, ಮತ್ತು ಬಿಸ್ನೆಸ್ ಸ್ಟ್ರಾಟಜೀಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್, ಓಕೆ. ಅಷ್ಟೇ ಅಲ್ಲದೆ ಜಾಬ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಫ್ರೀ ಜಾಬ್ಸ್, ಓಕೆನಾ. ಸೊ ಇದು ಫ್ರೆಷರ್ಸಿಗೆ ಆ್ಯಂಡ್ ಎಕ್ಸ್ಪೀರಿಯನ್ಸಿಗೆ ಎಲ್ಲ ಇರೋದು. ಸೊ ನಾವು ಕಂಪ್ಲೀಟ್ಲಿ ನಾನ್ IT ಹೈರ್ ಮಾಡೋದು, ಓಕೆನಾ. ಸೊ ಯಾರ್ಯಾರಿಗೆ ಜಾಬ್ಸ್ ನೀಡಿದೆ ಅವ್ರು ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ನೀವು ನಂಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ, ಓಕೆನಾ. ಸೊ ಅದು ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಯಾರಿಗಾದರೂ ಏನಾದರೂ ಲೈಕ್ ಇನ್ಫಾರ್ಮೇಷನ್ ಬೇಕಂದರೆ ಅವರು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಚೆನ್ನಾಗಿ ಮಾಡ್ತೀನಿ, ಓಕೆನಾ. ಸೊ ಅದು ಬಿಟ್ಟು ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಲೈಕ್ ವೀಡಿಯೋಸ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಯಾವ ಥರ ಇನ್ಕ್ರೀಸ್ ಮಾಡಬೇಕು ಅದರ ರಿಲೇಟೆಡ್ ಏನಾದರೂ ಕ್ವೆರೀಸ್ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ. ಸೊ ಅದು ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಂದುಬಿಟ್ಟು ಸಿಂಪಲ್ ಇದೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಹತ್ರ ಯಾವುದೇ ಥರ ಪ್ರಾಡಕ್ಟ್ ಇರಲ್ಲ, ಬಟ್ ನೀವು ಬೇರೆಯವ್ರ ಪ್ರಾಡಕ್ಟ್ನ ಸೊ ನಿಮ್ಮ ಮುಖಾಂತರ ಸೇಲ್ ಮಾಡೋದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ. ಸೊ ಇನ್ನೂ ಸಿಂಪಲ್ ವೇದಲ್ಲಿ ಹೇಳಬೇಕಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ತುಂಬ ಮೀಡಿಯೇಟರ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಅದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಸೊ ಓನರ್ ಅಂದರೆ ಮ್ಯಾನುಫ್ಯಾಕ್ಚರರ್ ಯಾರು ಇರ್ತಾರೆ, ಸೊ ಅವ್ರ ಹತ್ರ ಹೋಗಿ ಇವ್ರು ಪ್ರಮೋಷನ್ ಮಾಡ್ತಾರೆ. ಅಂದರೆ ನಿಮ್ಮ ಪ್ರಾಡಕ್ಟ್ನ ನಾವು ನಮ್ಮ ವೆಬ್ಸೈಟಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಕಸ್ಟಮರ್ಸಿಗೆ ಲೈಕ್ ನೀಡಿರೋದು ಪ್ರಾಡಕ್ಟ್, ಸೊ ಅವ್ರು ಏನು ಮಾಡ್ತಾರೆ, ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ಸೊ ಇವಾಗ ಕಸ್ಟಮರಿಗೆ ಪ್ರಾಡಕ್ಟು ಸಿಕ್ತು ಆ್ಯಂಡ್ ಮ್ಯಾನುಫ್ಯಾಕ್ಚರರಿಗೆ ಅವ್ರ ಪ್ರಾಡಕ್ಟು ಹೋಯಿತು. ಸೊ ಇದರ ಮಧ್ಯೆ ಮೀಡಿಯೇಟರ್ ಕೆಲಸ ಮಾಡ್ತಾರಲ್ಲ, ಸೊ ಅವರಿಗೆ ಅಫಿಲಿಯೇಟ್ ಅನ್ನೋದು. ಸೊ ಇದೇ ಥರ ತುಂಬ ಅಫಿಲಿಯೇಟ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೂ ನಾನು ನಿಮಗೆ ಇನ್ಫಾರ್ಮೇಷನ್ ನೀವು ನಂಗೆ ಕೇಳ್ಬೋದು, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ, ಓಕೆನಾ. ಸೊ ಅದು ಬಿಟ್ಟು ನಾವು ಬೆಂಗಳೂರಲ್ಲಿ ಫೆಡೆಕ್ಸ್ ಕೊರಿಯರ್ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಸೊ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಯಾರಾದರೂ ಇದ್ದರೆ ಸೊ ನಂಗೆ ಕಾಂಟ್ಯಾಕ್ಟ್ ಮಾಡಿ, ಸೊ ನಾವು ಪಾರ್ಸಲ್ನ ಔಟ್ ಆಫ್ ಕಂಟ್ರಿಗೆ ಕಳಿಸ್ಕೊಡ್ತೀವಿ. ಈವನ್ ಡೊಮೆಸ್ಟಿಕ್ ಕೊರಿಯರ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೊರಿಯರ್ ಎರಡೂ ಪ್ರೊವೈಡ್ ಮಾಡ್ತೀವಿ, ಓಕೆನಾ. ಅದು ಬಿಟ್ಟು ಸೊ ನಾನ್ IT ಇಂಡಸ್ಟ್ರೀಲಿ ಯಾರಿಗಾದರೂ ಜಾಬ್ಸ್ ಬೇಕಿದ್ದರೆ ಸೊ ಅವ್ರು ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಹತ್ರ ಹ್ಯೂಜ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಓಕೆನಾ. ಆ್ಯಂಡ್ ಈವನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ SSLC ಹಿಡ್ಕೊಂಡು ಟಿಲ್ ಡಿಗ್ರಿವರೆಗೂ ಎಲ್ಲ ಜಾಬ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಹಾಗೆ ಸೊ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ತಾನೇ ನಾನು ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲು, ಮುಂದೆ ಹೋಗ್ತಾ ಇನ್ನೂ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆ ಮುಂದೆ ಹೋಗ್ತಾ ಸೊ ನೀವು ಇನ್ನೂ ಲೈಕ್ ಬೆಟರ್ ಅಪರ್ಚುನಿಟೀಸ್ನ ಫೈಂಡ್ ಔಟ್ ಮಾಡ್ಕೋಬೋದು, ಓಕೆನಾ. ಸೊ ಇಷ್ಟೇ ಈ ವಿಡಿಯೋ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ನೋಡಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆ್ಯಂಡ್ ತುಂಬ ಜನಕ್ಕೆ ಜಾಬ್ಸ್ ನೀಡಿರುತ್ತೆ, ಅವರಿಗೆಲ್ಲ ಹೆಲ್ಪ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸೈನಿಂಗ್ ಆಫ್ ಸಚಿನ್ ಪೋದ್ದಾರ್.